ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾ, ಗೆಸ್ಟ್ ಎಲ್ಲ ಇನ್ನೂ ಬರ್ತಾನೆ ಇದ್ದಾರೆ. ಹೌದು. ನಮಸ್ತೆ, ಪ್ಲೀಸ್ ಕಾ. ಹಾಯ್ ಆಂಟಿ. ಹಾಯ್. ಹೇಗಿದ್ದೀರಾ? ಗುಡ್ ಗುಡ್. ಬಂದ್ರಾ? ವೆರಿ ಗುಡ್. ಇನ್ ಟೈಮ್ ಬಂದ್ರಲ್ಲ. ಎಲ್ಲಿ ಲೇಟ್ ಮಾಡ್ತೀರಾ ಅನ್ಕೊಂಡೆ. ಭೂಮಿಕಾ ಎಲ್ಲಿ ಕಾಣ್ತಿಲ್ಲ. ಎಲ್ಲೋ ರೂಮಲ್ಲಿ ಇರ್ತಾರೆ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನಾದ್ರೂ ಒಂದು ಫಂಕ್ಷನ್ ಆದ್ರೆ ಸಾಕು, ದಂಡ ಪಿಂಡಗಳ ತರ ಇಲ್ಲೇ ಬಂದಿರ್ತಾರೆ. ಮಾಮ್, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಮತ್ತೆ ಹಾಯ್ ಭೂಮಿಕಾ ಅವರೇ. ಹಾಯ್, ಹೇಗಿದ್ದೀರಾ? ಈಗ ಬಂದ್ರಾ? ಬರ್ತಿದ್ದಾಗೆ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ. ಸೊ ಸ್ವೀಟ್. ಮಕ್ಕಳಲ್ಲಿ ಅವ್ರನ್ನ ಆಚೆ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಬಂದೆ. ಯಾಕೆ ಕರ್ಕೊಂಡ್ ಬರ್ಬೋದಾಯ್ತಲ್ಲ, ಇಲ್ಲೇ ಆಟ ಆಡ್ತಿದ್ರು. ಅವ್ರು ಇಲ್ಲಿ ಬಂದ್ರೆ ನನ್ನ ಕೈ ಕಾಲು ಬಿಡಿಸ್ಬಿಡ್ತಾರೆ ಅಷ್ಟೇ. ನಾವು ನೆಮ್ಮದಿಯಾಗಿ ಮಾತಾಡಕ್ಕೂ ಹೋಗಲ್ಲ. ಅದಕ್ಕೆ ಆಚೆ ಫ್ರೀಯಾಗಿ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಬಂದೆ. ಕೂತ್ಕೊಳ್ಳಿ. ಮಕ್ಕಳಂದ್ಮೇಲೆ ಹಾಗೆ ಅಲ್ವಾ, ಅವ್ರನ್ನ ಸಂಭಾಳಿಸೋದ್ರಲ್ಲೇ ಇಡೀ ದಿನ ಹೋಗ್ಬಿಡುತ್ತೆ. ನಿಮಗಿಬ್ಬಿಬ್ರು ಡಬಲ್ ಟ್ರಬಲ್. ಹೌದು, ನೀವ್ ಯಾಕೆ ನನಗೆ ಫೋನೇ ಮಾಡಲ್ಲ? ಸಾರಿ, ನನ್ನ ಹತ್ರ ನಿಮ್ ನಂಬರ್ ಇಲ್ಲ. ನಾನು ಕೇಳಿಲ್ಲ, ನೀವು ಕೊಟ್ಟಿಲ್ಲ. ಅಲ್ಲ, ಡುಮ್ಮನ ಹತ್ರ ನನ್ನ ನಂಬರ್ ಇದೆಯಪ್ಪ. ಅವ್ನ್ ಫೋನ್ ತಗೊಂಡು ಫೋನ್ ಮಾಡತ್ತಾನೆ. ಏ, ಅದೆಲ್ಲ ಹೆಂಗಾಗುತ್ತೆ? ಅದು ಅವ್ರ ಪರ್ಸನಲ್ಲು. ನಿಮ್ಮಿಬ್ಬರ ಮಧ್ಯೆ ಎಂಥದ್ದು ಪರ್ಸನಲ್ಲು? ಗಂಡ ಯಾವುದೇ ಪಾಸ್ವರ್ಡ್ ಇಟ್ಟಿದ್ರು ಅದನ್ನ ಅನ್ಲಾಕ್ ಮಾಡೋದೇ ಹೆಂಡತಿ ಕೆಲಸ. ಅದನ್ನ ನಾವೇ ಕಂಡುಹಿಡಿಬೇಕು. ಈ ಪ್ರಪಂಚದಲ್ಲೇ ಹೆಂಡತಿಗಿಂತ ದೊಡ್ಡ ಡಿಟೆಕ್ಟಿವ್ ಯಾರು ಇಲ್ಲ ಗೊತ್ತಾ? ಈ ಪತ್ತೆ ಹಚ್ಚೋದು, ಕೆಕ್ಕೋದು, ಇಂಥ ಸ್ಕಿಲ್ಸ್ ಎಲ್ಲ ನಮಗ್ ಬರ್ತೇ ಬಂದಿರುತ್ತೆ. ಅದನ್ನ ನಾವು ಯೂಸ್ ಮಾಡ್ಕೋಬೇಕಷ್ಟೇ. ಯು ನೋ ಒನ್ ಥಿಂಗ್, ಈ ಪ್ರಪಂಚದಲ್ಲಿರೋ ಆರ್ಕಿಯಾಲಜಿಸ್ಟ್ ಕನ್ನಡದಲ್ಲಿ ಏನಂತಾರೆ? ಭೂಗರ್ಭ ಶಾಸ್ತ್ರಜ್ಞರು. ಹಾ, ಈ ಭೂಗರ್ಭ ಶಾಸ್ತ್ರಜ್ಞರಲ್ಲಿ ಲೇಡೀಸೇ ಮೆಜಾರಿಟಿ ಅಂತೆ. ಯಾಕಂದ್ರೆ ಈ ಗಂಡಸ್ ಹಿಸ್ಟ್ರಿನ ಡೀಪ್ ಆಗಿ ಡಿಗ್ ಮಾಡಿ ಆಚೆ ತೆಗಿಯೋದ್ರಲ್ಲಿ ಅವರೇ ಫೇಮಸ್ ಅಲ್ವಾ? ಅದಕ್ಕೆ ಇನ್ನೊಂದು ವಿಷಯ ಗೊತ್ತಾ, ನಾನೊಂದೊಂದ್ಸಲ ನಿದ್ದೆಯಿಂದ ಇದ್ರೆ ಮೆತ್ತಗೆ ಆನಂದ್ ಫೋನ್ ತಗೊಂಡು ಅವನಿಗೆ ಗೊತ್ತಾಗ್ದಂಗೆ ಅವ್ನ ಕಣ್ಣು ಓಪನ್ ಮಾಡಿಸಿ ಫೋನ್ ಅನ್ಲಾಕ್ ಮಾಡಿ ಚೆಕ್ ಮಾಡ್ತೀನಿ. ಆಮೇಲೆ ಏನೂ ಆಗೇ ಇಲ್ಲ ಅನ್ನೋ ಥರ ಅವನು ಮಲಗಿಸ್ಬಿಟ್ಟು ಫೋನು ಸೈಲೆಂಟಾಗಿ ಅಲ್ಲಿ ಇಟ್ಬಿಡ್ತೀನಿ. ಅವನಿಗೇನು ಗೊತ್ತೇ ಆಗಲ್ಲ. ಇಂಥ ಟಿಪ್ಸ್ ನನ್ನ ಹತ್ರ ಬೇಜಾನಿದೆ. ನಿನ್ಗೂ ಬೇಕಂದ್ರೆ ಹೇಳಿ ಕೊಡ್ತೀನಿ. ಬೇಡಪ್ಪ ಬೇಡ, ನನಗೆ ಈ ಥರದ್ದು ಯಾವ ಟಿಪ್ಸು ಬೇಡ. ಬೇಕಾದಾಗ ಕೇಳ್ತೀನಿ. ಶ್ಯೂರ್. ಹೌದು, ಏನಂತಾನೆ ನಮ್ ಡುಮ್ಮ? ಏನಂತಾರೆ? ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನು? ಅವನ ಪಾಡಿಗೆ ಅವನಿರ್ತಾನ? ಏನ್ ಹೇಳ್ತಿದ್ದೀರಾ? ಯಾಕೆ ಅವನು ನಿಮ್ ಕಡೆ ಗಮನ ಕೊಡ್ತಿಲ್ವಾ? ನಿಮ್ ಜೊತೆ ಮಿಂಗಲ್ ಆಗ್ತಿಲ್ವಾ? ಆ ಥರ ಏನಿಲ್ಲ, ಎಲ್ಲ ಸರಿಯಾಗಿದೆ. ನೋಡೋಣ ಎಷ್ಟು ಸರಿಯಾಗಿದೆ ಅಂತ. ಆದಷ್ಟು ಬೇಗ ರಿಸಲ್ಟ್ ಗೊತ್ತಾಗುತ್ತಲ್ಲ. ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ಬೇಕು. ಸರಿನಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಾಮಿ, ತಾವು ತುಂಬ ಆಚಾರವಂತರ ಥರ ಕಾಣಿಸ್ತೀರಾ. ಆದರೂ ಇಂಥ ಸಮಯದಲ್ಲಿ ನನ್ನ ಮಗಳನ್ನ ಜೋಪಾನವಾಗಿ ಮನೆವರೆಗೂ ಕರ್ಕೊಂಬಂದಿದ್ದೀರಾ. ನಿಮ್ಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ತಾವೇ ಅಪ್ಪಣೆ ಕೊಡಬೇಕು. ಸ್ನೇಹದಲ್ಲಿ ಸಂವಾದ ಇರಬೇಕೇ ಹೊರತು ಕೃತಜ್ಞತೆ ಅಲ್ಲ ಶಿವಪ್ರಸಾದ್. ಭಗವಂತ, ನೀಗ ನನ್ನ ಸ್ನೇಹಿತ ನಾನ್ ಮಾಡೋ ಕೆಲಸನ ತಾನೇ ಮಾಡ್ದ. ಹಾಗಾಗಿ ಅವನ ಸ್ಥಾನದಲ್ಲಿ ನಾನೇ ನಿಂತು ಅವನ ಮಗಳ ಜವಾಬ್ದಾರಿನ ನಾನೇ ತಗೊಂಡೆ. ಪುಣ್ಯ ಮಾಡಿ ಪುಣ್ಯ ಪಡ್ಕೊಳ್ಳೋದು
ಮನೋಧರ್ಮ ಅಲ್ವ ಶಿವಪ್ರಸಾದ್? ನನ್ನ ಸಂಸಾರ ಬೆಟ್ಟದ ತುದಿಯಲ್ಲಿದ್ರು ನೀನು ಬಂದು ನಮ್ಮನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗೆ ಬಂದ್ಬಿಡ್ತು. ಇದು ನಂಬಿಕೆ ಅಲ್ಲ ಶಿವಪ್ರಸಾದ್. ನೀನು ನಂಬ್ತೀಯ ಅಂದ ತಕ್ಷಣ ಅದು ನಂಬಿಕೆ ಆಗುತ್ತೆ. ಆದರೆ ಕರ್ತವ್ಯ ಅನ್ನೋದು ಹಾಗಲ್ಲ. ನೀನು ಕರ್ತವ್ಯನ ನಿಭಾಯಿಸಿಯ ಅಂದ ತಕ್ಷಣ ಅದು ಸಾಕಾರಗೊಳ್ಳೋದಿಲ್ಲ. ಅದಕ್ಕೆ ಶ್ರಮದ ಅಗತ್ಯ ಇದೆ. ನೀನೊಬ್ನೇ ಅಲ್ಲ, ಹೆಣ್ಣಿನ ವಿಚಾರದಲ್ಲಿ ಇಡೀ ಸಮಾಜವೇ ಕರ್ತವ್ಯ ಅಂತ ಭಾವಿಸಿ ಅವಳು ಸುತ್ತ ನಿಲ್ಬೇಕು, ಅವಳಿಗೆ ಜೊತೆಯಾಗಿರ್ಬೇಕು. ಹಾಗೆಂದ ಮಾತ್ರಕ್ಕೆ ಹೆಣ್ಣು ಅಬಲೆ ಅಲ್ಲ. ಆಕೆ ಹೊರಗಿನಿಂದ ಸುಕೋಮಲ, ಅವಳ ಮೇಲೆ ಹೂ ಬಿದ್ದರೂ ನೋವಾಗುವಷ್ಟು ಮೃದು, ಆದರೆ ಒಳಗಿನಿಂದ ಅಷ್ಟೇ ಕಠೋರ, ಅಷ್ಟೇ ಬಲಶಾಲಿ. ಅದಕ್ಕೆ ಸಾಕ್ಷಿಯೇ ಈ ಋತುಚಕ್ರ. ಈ ಸೃಷ್ಟಿಯಲ್ಲಿ ಪ್ರಕೃತಿಯೂ ಹೆಣ್ಣು, ನೋಡಲು ಸುಂದರ ರಮಣೀಯ, ಆದರೆ ಆ ರಮಣೀಯ ರೌದ್ರವೂ ಆಗಬಲ್ಲದು. ಹಾಗೆಯೇ ಹೆಣ್ಣು ಕೂಡ. ಈ ಭೂಮಿಯಲ್ಲಿ ಮಳೆ, ಚಳಿ, ಬಿಸಿಲು, ಈ ಮೂರು ಋತುಗಳು ಒಂದಾದ ಮೇಲೊಂದರಂತೆ ಹೇಗೆ ಚಕ್ರದ ರೀತಿ ತಿರುಗುತ್ತಾ ಇರುತ್ತವೆಯೋ ಹಾಗೆ ಈ ಋತುಚಕ್ರ ಹೆಣ್ಣಿನ ಸುತ್ತ ತಿರುಗ್ತಾ ಇರುತ್ತೆ. ಆದರೆ ಹೆಣ್ಣಿನ ಋತುಚಕ್ರದಲ್ಲಿ ಮೂರೂ ಋತುಗಳು ಒಂದೇ ಸಲ ಬಂದಾಗ ಆಗುವಷ್ಟು ಖುಷಿ, ಅಷ್ಟೇ ಸಂಕಟ, ಅಷ್ಟೇ ದುಃಖ, ಅಷ್ಟೇ ನೋವು, ಎಲ್ಲವೂ ಆಗುತ್ತದೆ. ಇಲ್ಲಿ ಅತಿವೃಷ್ಟಿಯೂ ಇದೆ, ಅನಾವೃಷ್ಟಿಯೂ ಇದೆ. ಹೆಣ್ಣಿನಲ್ಲಿಯೂ ಈ ಜ್ವಾಲಾಮುಖಿ, ಭೂಕಂಪನ ಎಲ್ಲವೂ ಸಹಜ. ಈ ಋತುಚಕ್ರದ ಸಂದರ್ಭದಲ್ಲಿ ಆಕೆಗೆ ಅದು ಅನುಭವವಾಗುತ್ತದೆ. ಅದಕ್ಕೆ ಆಕೆಯನ್ನು ಭೂಮಿಗೆ ಹೋಲಿಸೋದು. ಇಂತಹ ಸಂದರ್ಭದಲ್ಲಿ ಹೆಣ್ಣಿಗೆ ವಿಶ್ರಾಂತಿ ಅಗತ್ಯವಿದೆ. ಅದು ಮಾನಸಿಕ ಹಾಗೂ ದೈಹಿಕ ಪ್ರಕ್ರಿಯೆ ಅಷ್ಟೇ. ವರ್ಷವಿಡೀ ನಿಮ್ಮ ಆರೈಕೆಯಲ್ಲಿ ಜೀವನ ಕಳೆಯುವ ಹೆಣ್ಣಿಗೆ ತಿಂಗಳಲ್ಲಿ 3 ದಿನ ನಿಮ್ಮ ಆರೈಕೆಯ ಅವಶ್ಯಕತೆ ಇದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ಈ ಬೊಂಬೆಗಳನ್ನೆಲ್ಲ ಯಾಕೆ ಕೂರಿಸ್ತೀವಿ? ಗೊಂಬೆಗಳನ್ನ ಕೂಡಿಸೋ ಪದ್ಧತಿ ಶುರುವಾಗಿದ್ದು ಒಳ್ಳೇದು ಮತ್ತು ಕೆಟ್ಟದ್ದಕ್ಕೆ, ನಡೆದ ಯುದ್ಧದಲ್ಲಿ ಒಳ್ಳೇದು ಗೆದ್ದಿದ್ದಕ್ಕೆ. ಅದು ಅಲ್ಲದೆ ನೀನು ಗಮನಿಸಿದೀಯ ಆರ್ತಿ, ಇಲ್ಲಿರೋ ಗೊಂಬೆಗಳಲ್ಲಿ ಹೆಚ್ಚಿನ ಗೊಂಬೆಗಳು ಹೆಣ್ಣು ಗೊಂಬೆಗಳೇ ಇರೋದು. ನವರಾತ್ರಿ ಹಬ್ಬ ಅನ್ನೋದು ಹೆಣ್ಮಕ್ಳನ್ನ ಆರಾಧಿಸೋ ಹಬ್ಬ. ಒಂಬತ್ತು ದಿನ 9 ದೇವಿಯವ್ರನ್ನ ಪೂಜಿಸ್ತೀವಿ. ಅಜ್ಜಿ, 9 ದೇವಿಯರು ಅಂದ್ರಲ್ಲ, ಯಾರ್ಯಾರು? ಮೊದಲನೇ ದಿನ ಚಂದ್ರಗಂಟ, ಆಮೇಲೆ ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಗೌರಿ, ಬ್ರಹ್ಮಚಾರಿಣಿ, ಸಿದ್ಧಿದಾತ್ರಿ, ಕಲಾತ್ರಿ, ಶೈಲಪುತ್ರಿ, ಇಷ್ಟು ದೇವಿಯರನ್ನ ನಾವು 9 ದಿನ ಪೂಜೆ ಮಾಡ್ತೀವಿ. ನವರಾತ್ರಿ ಪ್ರಕಾರ ಹೆಣ್ಣು ಅಂದ್ರೆ ಬರೀ ಹೆಣ್ಣಲ್ಲ, ಇಡೀ ಜಗತ್ತನ್ನ ಕಾಪಾಡೋ ಒಂದು ಶಕ್ತಿ. ಅಷ್ಟೇ ಇಲ್ಲ, ವಿಜಯದಶಮಿ ದಿವಸನೇ ಗೊಂಬೆನ ಯಾಕೆ ಕುಡಿಸೋದು? ಆವತ್ತಿನ ದಿನಾನೇ ರಾಮ ರಾವಣನ್ನ ಕೊಂದಿದ್ದು, ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ್ದು. ವಾವ್ ಅಜ್ಜಿ, ಸೂಪರ್ ಅಜ್ಜಿ ನೀವು. ನನ್ಗಂತೂ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅಜ್ಜಿ, ರಾಕ್ಷಸರನ್ನ ನಾಶ ಮಾಡೋದಕ್ಕೆ ಈ ಹಬ್ಬನ ಆಚರಿಸ್ತೀವ? ಹಾಗಾದ್ರೆ ಇದರ ಅಜ್ಜಿ ಆ ರಾಕ್ಷಸರು? ಯಾಕಿಲ್ಲ, ಇವಾಗ ತುಂಬಾ ಜನ ರಾಕ್ಷಸಗಳಿದ್ದಾರೆ. ಈಗಲೂ ನೋಡಕ್ ಮನುಷ್ಯರ ತರನೇ ಇರ್ತಾರೆ, ಆದ್ರೆ ಅವ್ರ ಬುದ್ಧಿ ರಾಕ್ಷಸದು. ನೀ ಹೇಳಿದ್ದು ಸರಿ ಕೊಡೋ ಬೊಮ್ಮಗ್ರೆ.
ಇವತ್ತಿನ ದಿನನೇ ರಾಕ್ಷಸರನ್ನ ಸಂಹಾರ ಮಾಡೋ ದಿನ. ಎಲ್ಲರೂ ಒಂದಾಗಿ ಚೆನ್ನಾಗಿ ಮೆರಿತಾ ಇದ್ದೀರಾ ಅಲ್ಲ? ಮೆರೀರಿ ಇನ್ನು ಎಷ್ಟು ದಿವಸ ಅಂತ ನಾನು ನೋಡೇ ಬಿಡ್ತೀನಿ. ಧ್ರುವ, ಮಾತು ಬಂತು ಅಂತ ನಿನ್ನ ಅಹಂಕಾರ ಜಾಸ್ತಿ ಆಗಿದೆ. ಸದ್ಯದಲ್ಲೇ ಅದನ್ನು ಮಟ್ಟ ಹಾಕ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ಗೆ ನಾನು ಮಾಡಿಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅನ್ಸುತ್ತೆ ಸರ್, ಅದಕ್ಕೆ ತಿಂದೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಸರ್. ನಂದು ಬನ್ನು ಗುಳ್ಕನ್ ತಿಂದಾಯ್ತು, ತುಂಬಾ ಟೇಸ್ಟಿಯಾಗಿತ್ತು. ಅದೇ ಹಳೆ ಟೇಸ್ಟು, ಸಖತ್ ಯಮ್ಮಿತ್ತು ಗೊತ್ತಾ. ಮೇಡಮ್ ಯಾಕೋ ಮೊದಲಿನ ಥರ ಇಲ್ಲ ಅಂತ ಅನ್ಸುತ್ತೆ, ಏನೋ ಒಂದು ಬದಲಾವಣೆ ಇದೆ ಸರ್. ಓ ಪಾಪ, ಬೆಕ್ಕಿನ ಮರಿ ಉರ್ಕೊಂಡು ಕೂತಿದೆ. ಕದ್ದು ಹಾಲು ಕುಡಿಯಕ್ಕಂತೂ ಆಗ್ತಿಲ್ಲ. ತಳ ಸುಟ್ಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳೋದೊಂದೇ ಬಾಕಿ. ಸ್ವಲ್ಪ ವಿಚಾರಿಸೋಣ. ಅಕ್ಕ ಅಕ್ಕ ಬಂದ್ಲು ನನ್ನ ಪ್ರಾಣ ತಿನ್ನಕ್ಕೆ. ಅಕ್ಕ ಇಲ್ಲಿದ್ದೀರಾ? ಏನಿಲ್ಲ, ಏನಾದರೂ ಮಾತಾಡೋದಿತ್ತಾ? ಏನೂ ಇರಲಿಲ್ಲ ಅಕ್ಕ, ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಉರ್ಸು ಅಷ್ಟು ಉರ್ಸಿ ಇವಾಗ ಥ್ಯಾಂಕ್ಸ್ ಅಂತೆ. ಥ್ಯಾಂಕ್ಸ್ ನಿನ್ನ ಥ್ಯಾಂಕ್ಸ್ ಬೆಂಕಿ ಬಿತ್ತು. ಥ್ಯಾಂಕ್ಸ್ ಯಾಕಮ್ಮ ಲೀಲಾ? ನೀವು ನನ್ನ ಬರ್ತ್ಡೇ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಕ್ಕ. ನೀವು ನನಗೋಸ್ಕರ AJ ಸರ್ ಜೊತೆ ಹೊರಗಡೆ ಹೋಗಿದ್ದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವಿಬ್ರು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ 3-4 ದಿನದಿಂದ ಪ್ಲ್ಯಾನ್ ಮಾಡ್ತಿದ್ರಿ ಅಲ್ವಾ? ನನಗೆಲ್ಲಿ ಸರ್ಪ್ರೈಸ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಸುಮ್ಮನೆ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿ ನನಗೆ ಸೀರೆ ಒಡವೆ ಎಲ್ಲ ತೊಗೊಂಡು ಬಂದಿದ್ರಾ? ಆಮ್ ಐ ರೈಟ್? ನಾನು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಇನ್ನೊಂದು. ಇವಳು ನೋಡಿದ್ರೆ ಇವಳಿಗೋಸ್ಕರನೇ ಹೋಗಿದ್ದು ಅಂದ್ಕೊಂಡು ನನ್ನ ಮುಂದೆ ಬಂದು ಹಲ್ಕಿಸಿದ್ದಾಳೆ. ಎಷ್ಟು ಹುರಿಬೇಡ ನನಗೆ. ಓ ಗೊತ್ತಾಗೋಯ್ತಾ ನಿನಗೆ? ಹೇಗಿತ್ತು ಸರ್ಪ್ರೈಸು? ವಾವ್ ಥರ ಇತ್ತು ಅಕ್ಕ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವಿಲ್ದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೀವೊಂಥರ ನನಗೆ ಮೋಟಿವೇಶನ್ ಇದ್ದ ಹಾಗೆ. ನಿಮ್ಮನ್ನು ನೋಡಿದ್ರೆ ಸಾಕು, ಸರಿಯಾಗಿ ಮಾಡಬೇಕು, ಐ ಮೀನ್ ಟು ಸೇ ಏನಿದ್ರು ಸರಿಯಾಗೋ ಹಾಗೆ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಅಯ್ಯೋ ಅಷ್ಟೆಲ್ಲ ಹೊಗಳ್ಬೇಡಲಿಲ್ಲ, ಇರಲಿ ಬಿಡು, ಪರವಾಗಿಲ್ಲ. ಇಲ್ಲ ಅಕ್ಕ, ನಾನು ಯಾವತ್ತೂ ನನ್ನ ಬರ್ತ್ಡೇನ ಈ ಥರ ಸೆಲೆಬ್ರೇಟೇ ಮಾಡಿಲ್ಲ. ನೀವು ನನಗೋಸ್ಕರ ಸೀರೆ ಒಡವೆ ಹಾಕಿ ರೆಡಿ ಮಾಡಿದ್ದೀರಾ. ನಮ್ಮ ಮನೇಲಿ ಇದ್ದಿದ್ರು ನಾನು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ ಬಿಡಿ. ಅದಕ್ಕೆ ಖುಷಿಯಾಗಿ ನಾನು ಇನ್ಮೇಲೆ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಕ್ಕ, ನಾನಿಲ್ಲಿದ್ರೆ ನಿಮಗೆ ತೊಂದರೆನಾ? ಎಲ್ಲಾದರೂ ಉಂಟಲಿಲ್ಲ, ಹೂವಿದ ಕಡೆ ಪರಿಮಳ ಇರಲೇಬೇಕು. ಅದೇ ರೀತಿ ಈ ಮನೇಲಿ ಖುಷಿ ಇರಬೇಕು ಅಂದರೆ ನೀನಿರಲೇಬೇಕು. ಥ್ಯಾಂಕ್ ಯು ಅಕ್ಕ. ಆ ವಿಷಯ ಬಿಡಿ, ನೀವು ನಂಗೆ ಕಾಲ್ ಮಾಡಿ AJ ಸರ್ ನಿಮಗೆ ಸೀರೆ ಒಡವೆ ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿದೆ ನಂಗೆ ತೋರಿಸಿ ಅಕ್ಕ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿನಗೆ ತಗೋತಿದ್ದಾನೆ ಅಂತ ನನಗೇನೆ ಗೊತ್ತಿತ್ತು. ಆತುರದಲ್ಲಿ ನನಗೆ ಅಂದ್ಕೊಂಡು ಉಡ್ಸೋಣ ಅಂತ ನಿನಗೆ ಕಾಲ್ ಮಾಡಿ ಹೇಳಿದೆ. ಆದರೆ ಇದೆಲ್ಲ ನನಗೆ ಉಲ್ಟಾ ಹೊಡಿತು. ಈಗ ನಾನೇ ಹುಡ್ಕೋತಿದ್ದೀನಿ, ನೀನು ಕಿಸಿ ಕಿಸಿ ಅಂತ ನಗ್ತಿದ್ಯಾ. ಆ್ಯಕ್ಚುಲಿ ಲೀಲಾ, ಅಭಿ ಸೆಲೆಕ್ಟ್ ಮಾಡಿದ್ದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಅದಕ್ಕೆ ಕ್ಯಾಟ್ಲಾಗ್ ನೋಡಿ ಸ್ಪೆಷಲ್ ಆಗಿರೋದನ್ನು ಕಸ್ಟಮೈಸ್ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಅಭಿ ಆಮೇಲೆ ಕಲೆಕ್ಟ್ ಮಾಡ್ಕೊಂಬರ್ತಾನೆ. ಓ, ಕಸ್ಟಮೈಸ್ ಎಲ್ಲ ಮಾಡಿಸ್ತಾ ಇದ್ದೀರಕ್ಕ? ಸೂಪರ್, ನೀವು ಮಾತ್ರ ಸೂಪರ್ ಬಿಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಲ್ಪ ಹೊತ್ತಿಗೆ ಊರಿಗೆ ಹೊರಡ್ತಾ ಇದ್ದೀವಿ. ಆದರೆ ಯಾಕೋ ನಿನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಿಲ್ಲ. ನೀನು ನಮ್ಮ ಜೊತೆ ಬಾ ಪ್ರೀತು. ನನಗೂ ನೀನು ಬಿಟ್ಟಿರೋದಕ್ಕೆ ಕಷ್ಟ ಆಗುತ್ತೆ.
ಈ ಕಡೆ ಬರೋದಕ್ಕೂ ಆಗಲ್ಲ, ಯಾಕಂದರೆ ಆಫೀಸಲ್ಲಿ ಕೆಲಸ ಇದೆ. ನಮ್ಮನ್ನ ಬಿಟ್ಟು ಬರೋದಕ್ಕಾದ್ರೂ ಒಂದ್ ದಿವಸದ ಮಟ್ಟಿಗೆ ಊರಿಗೆ ಬರ್ಬೋದಲ್ವಾ? ಆಗಲ್ವಾ? ಸಾರಿ. ಊರಿಗೆ ಹೋದ್ಮೇಲೆ ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಪ್ರೀತು. ನಾನು ಅಷ್ಟೇ, ನಿನ್ನನ್ನು ಮಗುನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಮನೇಲಿ ಡ್ಯಾಡ್ ಮಾಮ್ ಎಲ್ಲರೂ ಇರ್ತಾರೆ, ಆದರೆ ಅವ್ರ ಜೊತೆ ಈಗ ನೀನು ತುಂಬ ಅಭ್ಯಾಸ ಆಗೋಗಿದ್ದೆ ಜನನಿ. ನೀನಿಲ್ಲದೆ ಒಂದು ದಿನ ನನ್ನ ಕೈ ಕಲ್ಪಿಸ್ಕೊಳ್ಳೋಕೆ ಆಗಲ್ಲ. ಆದರೆ ನೀನು ಊರಿಗೆ ಹೊರಟು ನಿಂತಿದ್ಯಾ, ಪರವಾಗಿಲ್ಲ, ಹುಷಾರಾಗಿ ಹೋಗ್ಬಾ. ನೀನಾದರೂ ನೆಮ್ಮದಿಯಾಗಿರು. ಬಟ್ ನೀನು ಊರಿಗೆ ಹೊರಟೋದ್ರೆ ದಿನ ಬೆಳಗ್ಗೆ ನಿನ್ನ ಮುದ್ದು ಮುಖ ಕಾಣಿಸಲ್ಲ, ನನ್ನ ಮಗು ಧ್ವನಿ ಕೇಳಿಸಲ್ಲ. ಸಾಯಂಕಾಲ ಆಫೀಸಿಂದ ಮನೆಗೆ ಬೇಗ ಹೊರಡಬೇಕು, ಹೆಂಡತಿ ಮಗು ಕಾಯ್ತಿರ್ತಾರೆ ಅನ್ನೋ ಕಾರಣನೂ ಇರಲ್ಲ. ಅಯ್ಯೋ, ಅಳಿ ಅಂದ್ರೆ ಮಾತು ಕೇಳಿ ಜನನಿ ಫುಲ್ ಮೆತ್ತಗಾಗ್ಬಿಡ್ತಾ ಇದ್ದಾಳಲ್ಲ. ಇನ್ನು 1 ಸೆಕೆಂಡ್ ಇವಳನ್ನ ಹೀಗೆ ಬಿಟ್ರೆ ಊರಿಗೆ ಹೋಗಲ್ಲ ಅನ್ನೋದು ಗ್ಯಾರಂಟಿ. ಆಮೇಲೆ ನನ್ನ ಮೊಮ್ಮಗುನ ಆದಿತ್ಯ ಪಾರ್ವತಿ ಇಬ್ಬರು ಸೇರ್ಕೊಂಡು ನನ್ನ ಮಗಳಿಂದ ಕಿತ್ಕೊಂಡ್ಬಿಡ್ತಾರೆ. ಇಲ್ಲ, ಹಾಗಾಗ್ಬಾರ್ದು. ಜನನಿ, ಮತ್ತೊಮ್ಮೆ ಮೊಗದೊಮ್ಮೆ ನಾನೆಲ್ಲಾನು ಚೆಕ್ ಮಾಡಿದ್ದೀನಮ್ಮ. ನೀನು ಹೇಳ್ದಾಗೆ ನಾನು ಯಾವ ವಸ್ತುನೂ ಬಿಟ್ಟಿಲ್ಲ, ಎಲ್ಲಾನು ನೀಟಾಗಿ ಪ್ಯಾಕ್ ಮಾಡಿದ್ದೀನಿ. ಇನ್ನೇನೇ ಇದು, ನೀನ್ ತಿಂಡಿ ತಿಂದ್ಬಿಟ್ರೆ ಹೊರಡಕ್ಕೆ ಅನುಕೂಲ ಆಗುತ್ತಮ್ಮ. ಹೊರಡ್ತಾ ಇರೋದು ಕಾರಲ್ಲೇ ಆದ್ರೂ ಉರಿ ಬಿಸಿಲಲ್ಲಿ ಮಗುನ ಕರ್ಕೊಂಡು ಪ್ರಯಾಣ ಮಾಡೋದು ಅಷ್ಟು ಒಳ್ಳೇದಲ್ಲಮ್ಮ. ನಾವು ಹೊರಡನ್ವಾ ಬೇಗ? ಜನನಿ, ನೀನಾಗಿ ಊರಿಗೆ ಬರ್ತೀನಿ ಅಂತ ಹೇಳಿದಕ್ಕೆ ನಾನು ನಿನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಈಗಲೂ ನಿನಗೆ ಮನಸ್ಸಿಲ್ಲ ಅಂದ್ರೆ ಹೇಳ್ಬಿಡಮ್ಮ, ನಾನು ಒಬ್ಳೆ ಊರಿಗೆ ಹೋಗ್ತೀನಿ. ಮುಂದಿಂದು ದೇವ್ರಿಗೆ ಬಿಟ್ಟಿದ್ದು. ಇಲ್ಲ, ನಾನು ನಿಮ್ಮ ಜೊತೆ ಊರಿಗೆ ಬರ್ತೀನಿ. ನಾನು ಒಪ್ಕೊಂಡು ನಿಮ್ಮ ಜೊತೆ ಊರಿಗೆ ಬರ್ತಾ ಇರೋದು. ಸರಿಯಮ್ಮ, ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನ್ ನಿಮ್ ಹತ್ರ ದುಡ್ಡು ಕಿತ್ಕೋತಾ ಇದ್ದೀನಿ, ಸುಲಿಗೆ ಮಾಡಿದೀನಿ ಅಂತ ಏನೇನೋ ಹೇಳಿ ವಾದ ಮಾಡಿ ಎದುರುತ್ರ ಕೊಡ್ತಾಳೆ. ಅದನ್ನ ಸಹಿಸ್ಕೊಂಡಿರಕ್ಕಾಗಲ್ಲ ನನ್ಗೆ. ಏನೋ ನನ್ ಮಗನ್ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ತಪ್ಪಾಯ್ತು, ಇನ್ಮೇಲೆ ಹಂಗಾಗಕ್ಕಿಲ್ಲ. ಕಷ್ಟದಾಗೆ ಬದುಕು ಕಟ್ಕೊಳ್ಳಕ್ಕೆ ಮೆಸ್ಸಕ್ಕೆ ಕೈ ಹಾಕ್ದೆ. ನನ್ನೆರಡು ಕೈಗಳ ಜೊತೆ ತನ್ನೆರಡು ಪುಟ್ಟು ಕೈಗಳನ್ನ ಸೇರಿಸಿದ್ದು ನನ್ನ ಸಹನ. ಕಷ್ಟನೇ ನೋಡ್ಕೊಂಡು ಬೆಳೆದಿರೋ ಹುಡುಗಿ ಅನುಸರಿಸ್ಕೊಂಡು ಹೋಗೋದೇನು ಅವಳಿಗೆ ಹೊಸದಲ್ಲ. ಜೀವನದುದ್ದಕ್ಕೂ ನನ್ನ ಅನುಭವನ ನೋಡ್ಕೊಂಡು ಬಂದಿರೋಳು. ಹಂಗಿರೋ ಈ ಹುಡುಗಿ ನಿಮ್ಮ ಮಾತಿಗೆ ವಾದ ಮಾಡ್ತಾಳೆ ಅಂತಂದ್ರೆ ನೀವು ಹೊಸಿ ಯೋಚನೆ ಮಾಡ್ಬೇಕೇನೋ. ಓಹೋ, ಅದೇ ಅನ್ಕೊಂಡೆ. ಗಾಡಿ ಯಾಕೆ ಒಂದೇ ದಿಕ್ಕಲ್ಲಿ ಹೋಗ್ತಿದ್ಯಲ್ಲ, ಏನೂ ಸರಿಗಿಲ್ಲ ಅಂತ. ಅಂದ್ರೆ ಈಗ ನಂದೇ ತಪ್ಪು ಅಲ್ವಾ? ಅಯ್ಯಯ್ಯ, ನಾನು ಹಂಗೆ ಹೇಳ್ತಾ ಇಲ್ಲ. ಕೆಲವೊಂದ್ಕಿಂತ ದೊಡ್ಡವ್ರಿಗೆ ಬ್ಯಾರೆಯವ್ರ ತಲೆ ಕಾಣ್ತಿದ್ದೆ ಹೊರತು ನಮ್ಮ ಕಾಲು ಕೆಳಗಿರೋ ನೆಲ ಕಾಣಕ್ಕಿಲ್ಲ. ಇಲ್ಲ ಹಂಗೆ ಏನೋ ಆಗಿರ್ಬೇಕು. ಇರ್ಲಿ ಬಿಡಿ, ನನ್ನ ಮಗಳು ತಪ್ಪು ಮಾಡವಳೆ ಅಂತಾದರೆ ಅವಳ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ನೀವಲ್ಲ ಪುಟ್ಟಕ್ಕ, ನಿಮ್ಮ ಮಗಳಿಗೆ ಕ್ಷಮೆ ಕೇಳಬೇಕಾಗಿರೋದು. ಆಗ್ಲೇ ನನಗಾಗಿರೋ ಅವಮಾನ ಸ್ವಲ್ಪ ಕಡಿಮೆ ಆಗೋದು. ಹಾಂ, ಕೇಳ್ತಾಳೆ. ಸಹನ,
ಕೇಳವಿ ಇನ್ಮ್ಯಾಕ್ ಹಿಂಗ್ ಮಾಡಕ್ಕಿಲ್ಲ ಅಂತ ಹೇಳು. ನನ್ನ ಸಮಸ್ಬಿಡಿ ಅತ್ತೆ, ಕಾಲಿಗೆ ಬಿದ್ದು ಕೇಳು. ಆಯ್ತು ಮಗ, ದೊಡ್ಡವ್ರ ಕಾಲಿಗೆ ಬೀಳೋದನ್ನು ತೆಪ್ಪಲ್ಲ ಕಣವ. ಅವರು ನಿನಗೆ ಹೂವ ಇದ್ದಂಗಲ್ವಾ. ಕಾಲಿಗೆ ಬಿದ್ದ ಕ್ಷಮೆ ಕೇಳು ಮಗ, ಕೇಳವಿ. ನನ್ನ ದಯವಿಟ್ಟು ಸಮಸ್ಬಿಡಿ ಅತ್ತೆಮ್ಮ, ನನ್ನ ಸಮಸ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರ್ಲಿ, ಭಿಕ್ಷಕನೇ ಬರ್ಲಿ, ಎಲ್ರೂ ಒಂದೇ ನಮ್ಮ ಕಣ್ಣಲ್ಲಿ. ಭೇದ ಭಾವ ಮಾಡಲ್ಲ. ಏನ್ ಗೊತ್ತಾ, ನಾನಂತೂ ಯಾವ ಎಂಪ್ಲಾಯೀಸ್ ನ ಇತ್ತೀಚೆಗೆ ಇಷ್ಟು ಫ್ರೀಕ್ವೆಂಟ್ ಆಗಿ ನೋಡೇ ಇಲ್ಲ. ನೀವಂತೂ ನನಗೆ ಸಿಗ್ತಾನೆ ಇರ್ತೀರಾ. ಸೀತಮ್ಮ, ಮತ್ತೆ ನನ್ನ ಹತ್ರ ಮಾತಾಡಲ್ವಾ? ನಾನು ಸುಳ್ಳು ಹೇಳ್ತಿಲ್ಲ, ನಾ ಇನ್ಮೇಲೆಯಿಂದ ನಿಜಾನ ಹೇಳ್ತೀನಿ. ತಪ್ಪು ಮಾಡಿದ್ರೆ ತಾನೇ ಸಾರಿ ಕೇಳಬೇಕು. ನಾ ಏನು ತಪ್ಪು ಮಾಡಿಲ್ಲ, ನಾನು ಹೇಗೆ ಸಾರಿ ಕೇಳಲಿ? ಸೀತಮ್ಮ, ನಿಜವಾಗ್ಲೂ ನಾನು ಏನು ಮಾಡಿಲ್ಲ. ನೀ ನನ್ನ ಮಾತನ್ನೇ ನಂಬೋದಿಲ್ಲ ಅಲ್ವಾ? ಹೋಯ್ ಬಿಡ್ತು ಅನ್ನೋ, ಯಾಕಂಗೆಲ್ಲ ಮಾತಾಡ್ತಿದ್ಯಾ? ನೀನು ಸುಮ್ಮನಿದ್ರೆ ನನ್ಗೆ ಭಯ ಆಗುತ್ತೆ ಸೀತಮ್ಮ. ನಾನು ಯಾವಾಗಲೂ ನಾನು ನಂಬ್ತೀನಿ ಕಣೆ. ನನ್ನ ಜೀವನದ ಬಗ್ಗೆ ನಂಗೆ ನಂಬಿಕೆ ಬಂದಿತ್ತೆ ನಿನ್ನಿಂದ. ಈ ಸಲ ನಿಂದೇನೂ ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ನಾನೇ ಸ್ವಲ್ಪ ಅವಸರ ಪಟ್ಬಿಟ್ಟೆ. ಐ ಆಮ್ ಸಾರಿ. ಸೀತಾ, ಅವಳ ಮೇಲೆ ಕೋಪ ಮಾಡ್ಕೊಂಡಿದೀಯಾ? ಅವಳದೇನು ತಪ್ಪಿಲ್ಲ ಮಗಳೇ. ಇದಕ್ಕೆಲ್ಲ ಕಾರಣ ನಾನೇ. ಪಾಪ ಮಗು, ಅವಳು ಕರೆಕ್ಟಾಗೆ ಮಾಡಿದ್ಲು. ನಿನಗೆ ಗೊತ್ತಲ್ಲ ನನ್ನ ಮರವು. ಅಪ್ಪ, ನೀವು ಯಾಕೆ ಈ ಥರ ಮಾಡಕ್ಕೆ ಹೋದ್ರಿ? ಸೀತಮ್ಮ, ನೀನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ನಾವು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ನಮಗೆ ಫಾಸ್ಟಾಗಿ ದುಡ್ಡು ಬರುತ್ತೆ ಅಂತ ಅಜ್ಜಿ ತಾತ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಪ್ಪ, ನೀವೇನು ತೊಂದರೆ ತಗೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು. ನೀವು ಒಬ್ಬಳೆ ಕಷ್ಟಪಡ್ಬೇಕಾ? ಅದಕ್ಕೆ ನಾವು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅಪ್ಪ, ನೀವು ಮತ್ತೆ ಅಮ್ಮ ಆರೋಗ್ಯದ ಕಡೆ ನೋಡ್ಕೋಬೇಕಾಗಿರೋ ವಯಸ್ಸಿದು. ಪ್ಲೀಸ್ ಅಪ್ಪ, ಇನ್ನಷ್ಟು ಕಷ್ಟಪಡಬೇಡಿ. ನೀವು ಸಹಾಯ ಮಾಡಿರೋ ಋಣನ ತೀರ್ಸೋಕ್ಕೆ ಈ ಜನ್ಮದಲ್ಲಂತೂ ನನಗಾಗಲ್ಲ.
ಅಷ್ಟು ನಿರೀಕ್ಷೆ ಮಾಡಿದ್ರೆ ತಪ್ಪಾಗತ್ತೆ. ಪ್ಲೀಸಪ್ಪ, ನನಗೋಸ್ಕರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ಫಂಕ್ಷನ್ಗೋಸ್ಕರ ಇಷ್ಟೊಂದ್ ಸೀರೆ ತೆಗ್ದಿರಲ್ಲ ಅತ್ಗೆ? ನಿಮ್ ಅಣ್ಣನ್ ಜೊತೆ ಹೊರಗ್ ಹೋಗ್ಬೇಕಲ್ವಾ, ಅದಕ್ಕೆ ಯಾವ್ ಸೀರೆ ಉಡ್ಲಿ, ಹೇಗ್ ರೆಡಿ ಆಗ್ಲಿ ಅಂತ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಇದೆಲ್ಲಾನು ಚೆನ್ನಾಗೇ ಇದೆಯಲ್ಲ ಅತ್ಗೆ, ಯಾವ್ದಾರ ಒಂದ್ ಪಿಕ್ ಮಾಡ್ಕೊಳ್ಳಿ. ಅಕ್ಕ, ಹೇ ಜಾನು, ನೀನೇ ನಿಲ್ಲಿ. ಈ ಕಡೆ ಹೋಗ್ತಾ ಇದ್ದೆ, ಒಂದ್ಸಲ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ಈ ಸೀರೆಲಿ ಯಾವ್ದಾದ್ರು ಒಂದ್ ಸೀರೆ ಸೆಲೆಕ್ಟ್ ಮಾಡು. ಯಾಕಕ್ಕ? ಇವತ್ತು ನಿನ್ ಭಾವನ್ ಜೊತೆ ಒಂದ್ ಬಂಗಾರದ ಶಾಪ್ ಓಪನಿಂಗ್ಗೆ ಹೋಗ್ತಿದೀನಿ. ಯಾವ್ದು ಉಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಕ್ಕ, ದ ಗ್ರೇಟ್ ಮಿತ್ರ ಅವ್ರ ಪಕ್ಕದಲ್ಲಿ ಇಂಥ ಸೀರೆನಲ್ಲಿ ಕಾಣಿಸ್ಕೊಳ್ತೀಯ. ಯಾವ್ದಾದ್ರೂ ಒಳ್ಳೆ ಮಾಡರ್ನ್ ಡ್ರೆಸ್ ನ ಹಾಕೋ ಅಕ್ಕ. ಏನು ಮಾಡರ್ನ್ ಡ್ರೆಸ್ಸಾ? ನಾನಾ? ಹೌದಕ್ಕ, ಯಾವಾಗ್ಲೂ ಅದೇ ಸೀರೆಲ್ ನೋಡಿ ನೋಡಿ ಭಾವನ್ ಕೂಡ ಬೋರ್ ಆಗತ್ತೆ. ಅದು ಅಲ್ದೆ ಬಂಗಾರದ ಶಾಪ್ ಓಪನಿಂಗ್ ಅಂತ ಹೇಳ್ತಿದ್ಯಾ? ತುಂಬಾ ದೊಡ್ಡವರೆಲ್ಲ ಬಂದಿರ್ತಾರ ಅಲ್ಲಿಗೆ. ಅಲ್ಲಿ ನೀನು ಮಾಡರ್ನ್ ಆಗಿ ಕಾಣಿಸ್ಕೋಬೇಕಲ್ವಾ? ಏನೋ ನಾನು ಮಾಡರ್ನ್ ಡ್ರೆಸ್ ಅಲ್ಲಿ ಹೋಗೋದಾ? ಜಾನವೇ ಹೇಳಿದ್ದು ಕರೆಕ್ಟೇನೆ ಅಲ್ವಾ ಅತ್ಗೆ? ಯಾವಾಗ್ಲೂ ಸೀರೆನೆ ಹಾಕೊಳ್ತೀರಾ ಅಲ್ವಾ? ಇವಾಗ ಒಂದ್ಸರಿ ಮಾಡರ್ನ್ ಡ್ರೆಸ್ ಹಾಕೊಂಡ್ ಹೋಗಿ. ಆದ್ರೆ ನನ್ನ ಹತ್ರ ಆ ತರ ಡ್ರೆಸ್ ಇಲ್ಲ. ನನ್ನ ಹತ್ರ ಇದೆಯಲ್ಲ, ನಾನ್ ತಗೊಂಡ್ ಬರ್ತೀನಿ ರೀ. ಮಿತ್ರ, ಇದು ಮಿಸ್ಟರ್ ದಿನಕರ್ ಅವ್ರ ಪ್ರಾಜೆಕ್ಟ್ ಫೈಲ್. ಇದನ್ ಸ್ವಲ್ಪ ಫಾಸ್ಟ್ ಆಗಿ ಚೆಕ್ ಮಾಡ್ಕೊಡ್ತೀಯಾ? ಅಷ್ಟು ಅರ್ಜೆಂಟ್ ಯಾಕೆ ಮನೀಷಾ? ಅಯ್ಯೋ ಮಿತ್ರ, ಮರ್ತೋಗ್ಬಿಟ್ಯಾ? ಈವ್ನಿಂಗ್ ನನ್ನ ಅಂಕಲ್ ಶಾಪ್ ಓಪನಿಂಗ್ಗೆ ನಾವ್ ಹೋಗೋಣ ಅನ್ಕೊಂಡಿದ್ವಲ್ಲ? ಓ ಯಾ ಕೆಲ್ಸದಲ್ಲಿ ಆ ವಿಷಯದ ಬಗ್ಗೆ ಮರ್ತೇ ಬಿಟ್ಟೆ. ಐ ನೋ ದ್ಯಾಟ್. ನನಗೆ ಕೆಲಸ ಇದ್ರೆ ಸಾಕು, ಪ್ರಪಂಚನೇ ಮರ್ತ್ ಬಿಡ್ತೀಯ. ಸರಿ, ಈ ವರ್ಕ್ ಫಾಸ್ಟ್ ಆಗಿ ಫಿನಿಶ್ ಮಾಡಿ ಯಾವ್ದಾದ್ರು ಡ್ರೆಸ್ ತರಿಸ್ಕೋ. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಓಪನಿಂಗಿಗೆ ಹೋಗ್ಬೋದು. ಇಲ್ಲ ಮನೀಷಾ, ನಾನು ಮನೆಗೆ ಹೋಗಿ ಫ್ರೆಶ್ ಆಗಿ ಬೇರೆ ಡ್ರೆಸ್ ಅಲ್ಲಿ ಬರ್ತೀನಿ. ನಿಂಗಂತೂ ಪ್ಲಾನಿಂಗೇ ಇಲ್ವಲ್ಲ ಮಿತ್ರ. ಅದ್ಗೆ ಈ ಡ್ರೆಸ್ ಹೇಗಿದೆ? ಸೂಪರ್ ಆಗಿದೆ ಸಂಜನಾ. ಅಕ್ಕ, ಇದನ್ನ ಹಾಕೊಂಡ್ ಹೋಗು. ಭಾವನ್ ಪಕ್ಕದಲ್ಲಿ ಏಂಜಲ್ ತರ ಕಾಣಿಸ್ತೀಯ. ಏಂಜಲ್ ವಿಷಯನ ಪಕ್ಕಕ್ಕಿಡು. ಯಾಕ್ ಬೇಕಿತ್ತಿದು ಅಂತ ಮಿತ್ರ ಅವ್ರು ಬೈತಾರೇನೋ. ಹಂಗೆಲ್ಲ ಏನಿಲ್ಲ ಅತ್ಗೆ, ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಕೂಡ ಅಣ್ಣಂಗೆ ಇಷ್ಟಾನೆ. ಆದ್ರೂ ಒಂದ್ಸರಿ ಹಾಕೊಂಡ್ ನೋಡಿದ್ರೇನೆ ಅಲ್ವಾ ಅಣ್ಣ ಹೊಗಳ್ತಾನೋ ಬೈತಾನೋ ಅಂತ ಗೊತ್ತಾಗೋದು. ಅಕ್ಕ, ಇನ್ನೇನು ಯೋಚನೆ ಮಾಡ್ಬೇಡ. ಈ ಡ್ರೆಸ್ ನಿಂಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗತ್ತೆ. ಹಾಕೋ ಅಂತ್ಯಾ? ಖಂಡಿತವಾಗ್ಲೂ ಹಾಕೋ. ಡ್ರೆಸ್ ತಗೋ. ಹೇಗಿದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಅಂಕಲ್, ಹನಿಮೂನ್ ಬೇರೆ ಎಲ್ಲಾದ್ರೂ ಹೋಗತ್ತಾನೆ, ಇಲ್ಲಿಗೆ ಬರೋದ? ಆದ್ರೂ ನಿಮ್ ಜೋಡಿ ಸೂಪರ್. ಮದುವಾಗಿ ಇಷ್ಟೊತ್ತಿನಲ್ಲಿ ಜಾಲಿಯಾಗಿ ಓಡಾಡ್ಕೊಂಡಿದ್ದೀರಲ್ಲ, ನೀವು ಸೂಪರ್ ಬಿಡಿ. ರೀ, ಮಾವನ್ಗೇನು ಹೇಳ್ಬಿಡಿ, ಮನೆಗೆ ಹೋಗಿ ಮಾತಾಡೋಣ. ನೀವು ಇಲ್ಲೆಲ್ಲ ಮಾತಾಡಿದ್ರೆ ಅವ್ರಿಗೆ ನೋವಾಗತ್ತೆ. ಪ್ಲೀಸ್ ರೀ.
ಹಲೋ ಎಕ್ಸ್ಕ್ಯೂಸ್ ಮೀ, ಏನಂದೆ ನೀನು? ಅವ್ರ ಪರವಾಗಿ ಮಾತಾಡಕ್ ನೀನು ಯಾರೋ? ಹೇಳೋ, ಅವ್ರ ಪರವಾಗಿ ಮಾತಾಡಕ್ ನೀನೇನು ಅವ್ರ ಮಗನ? ಅವ್ರು ನನಗೆ ಯಾರೇ ಆಗಿರಲಿ, ನಿನಗದು ಬೇಕಾಗಿಲ್ಲ. ಮೊದಲು ಅವ್ರ ಹತ್ರ ಸಾರಿ ಕೇಳು. ನನಗೆ ಸಾರಿ ಕೇಳಿ ಬಿಡೋಣ ಕೈನ. ಕುಡ್ದಿದ್ದಲ್ದೆ ಬಾಯಿಗೆ ಬಂದಿದ್ದು ಮಾತಾಡ್ತಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಈಗ ನೀನಾಗಿ ನೀನೇ ಸಾರಿ ಕೇಳ್ತೀಯ ಇಲ್ವಾ? ಕೇಳ್ತೀನಿ. ಕೇಳೋ. ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗದು? ಸೀರೆ ತೋರಿಸಿದೆ. ಸೀರೆನಾ? ಒಂದು ಸೀರೆ ಕೊಡೋಕೆ ಇಷ್ಟೆಲ್ಲ ಯೋಚಿಸ್ಬೇಕಾ? ಇದಕ್ಕೂ ಮುಂಚೆನೇ ಒಂದ್ಸಲ ಕೊಟ್ಟಿದ್ನಲ್ಲ. ಅವ್ರು ಏನು ಅನ್ಕೊಂಡಿರ್ಲಿಲ್ಲ ತಾನೆ, ಮತ್ತೆ ಯಾಕೆ ಚಿಂತೆ ಮಾಡಬೇಕು? ನಾನು ಇದನ್ನು ಕೊಟ್ಟರೆ ಮಾಧವ್ ಅವ್ರು ಏನು ಅನ್ಕೋತಾರೋ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ಮಾಧವ್ ಅವರೇ, ನೀವೇ ಹೇಳಿ. ಇಲ್ಲ, ನೀವೇ ಹೇಳಿ. ಅದು ನಾನು ಇಲ್ಲ, ನೀವೇ ಏನೋ ಹೇಳಬೇಕು ಅನ್ಕೊಂಡಿದ್ದೀರಿ ಅನ್ಸುತ್ತೆ, ಹೇಳಿ. ಹಾಗೇನಿಲ್ಲ, ಮೊದಲು ನೀವೇ ಹೇಳಿ. ಪರವಾಗಿಲ್ಲ, ಹೇಳಿ. ನಾನು ನಿಮ್ಗೇನೋ ಕೊಡಬೇಕು. ಒಂದು ಕೆಲಸ ಮಾಡಿ, ನೀವು ಕಣ್ಣು ಮುಚ್ಕೊಳ್ಳಿ. ನೀವು ಅಷ್ಟೇ.
ನೀವು ಕಂಡುಬಿಡ್ಬೋದು. ನೀವು ಅಷ್ಟೇ. ಈ ಉಡುಗೊರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೂ ಅಷ್ಟೇ. ಒಳ್ಳೆ ಮನಸ್ಸಿನವರು ಏನು ಕೊಟ್ಟರು ಇಷ್ಟ ಆಗುತ್ತೆ. ನಿಮಗೊಂದು ಖುಷಿ ವಿಷಯ, ಪೂಜೆಗೆ ದತ್ತ ಅವರೆಲ್ಲ ಬರ್ತಿದ್ದಾರೆ. ಹೌದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.